ಅದು ಯಾವ ಲೆವೆಲ್ವರೆಗೂ ಮ್ಯಾಚ್ ಆಗುತ್ತೆ? ಕೆಲವೊಂದು ಆಪೋಸಿಟ್ಸ್ ಇರಬೇಕು, ಕೆಲವೊಂದು ಸಿಮಿಲಾರಿಟಿ ಇರಬೇಕು ಅಂತ ಹೇಳ್ತೀವಿ ನಾವು. ಇವರು ಅತ್ಯಂತ ಸ್ನೇಹಮಹಿ ಇರೋದ್ರಿಂದ ಇವರೆಲ್ಲ ಅಷ್ಟೊಂದು ನಾವು ಕಾಣಲಿಕ್ಕಾಗಲ್ಲ, ನೋಡತಕ್ಕಂಥ ಫ್ರೀಲಿ ಆಗೋದಿಲ್ಲ. ಸೊ ಹಾಗಾಗಿ ಬೇಸಿಕಲಿ ಇವರು ವಿಜಯಲಕ್ಷ್ಮಿ ಅವರು ಹಾಗೂ ಕಿಶೋರ್ನವ್ರದ್ದು ಏನಿದೆ ಅಂತಂದ್ರೆ ಮ್ಯಾಚಿಂಗ್ ಆಗುತ್ತೆ. ಮ್ಯಾಚ್ ಆಗುತ್ತೆ. ಒಂದೊಂದು ಇಬ್ಬರಿಗೂ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ಹೋಗುವಂತ ಒಳ್ಳೆ ಗುಣಗಳು ಇವರಿಬ್ಬರಲ್ಲೂ ಸಿಮಿಲಾರಿಟಿದಲ್ಲಿ ಚೆನ್ನಾಗಿ ಕಾಣುತ್ತೆ. ಈಗ ನಾನು ಗೌಡ್ರದ್ದು ಹೇಳ್ತೀನಿ ಕ್ಯಾರೆಕ್ಟರ್. ಗೌಡ್ರು CM ಗೌಡ್ರು ಇವ್ರನ್ನ ನೋಡಿದ್ರೆ ವಿಜಯಲಕ್ಷ್ಮಿ ಅವ್ರಿಗೆ ಮತ್ತೆ ಗೌಡ್ರಿಗೆ ನಾವು ಎಲ್ಲೋ ಒಂದ್ ಕಡೆ ಡಿಫರೆನ್ಸ್ ಅಂತ ಅನ್ಸೋದಿಲ್ಲ, ಸಿಕ್ಕಾಗಿ ಅವ್ರಿಗೆ ಅನ್ಸೋದಿಲ್ಲ. ಯಾಕಂದ್ರೆ ಇವ್ರು ಕೂಡ ಬಹಳ ಸ್ನೇಹಮಯವಾದಂತ ವ್ಯಕ್ತಿ. ಸೊ ಇವ್ರಿಗೆ ಬಹಳಷ್ಟು ಫ್ರೆಂಡ್ಸ್ ಇರ್ತಾರೆ, ಇವರ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಬಹಳಷ್ಟು ಜನ ಇರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಇದ್ದಾರೆ. ಅದೇ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಎಜುಕೇಶನ್ ಕಾಣಿಸ್ತಾ ಇದೆ ಅವರಲ್ಲಿ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲರ ಜೊತೆ ಬೆರೀತಾರೆ, ಅವರ ಭಾವನೆಗಳನ್ನ ಬೇರೆಯವ್ರಿಗೆ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಅದನ್ನು ಕೂಡ ಸ್ವಲ್ಪ ಸ್ಲೋ ಆಗಿ ಅದನ್ನ ಇಟ್ಕೊಂಡು ಸಂದರ್ಭಕ್ಕೆ ತಕ್ಕ ಹಾಗೆ ಅವರು ಹೇಳುವಂತ ಗುಣ ಇದೆ ಅವರಲ್ಲಿ. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಬಹಳ ಎಮೋಷನಲ್ ಪರ್ಸನ್ ಅಂತ ಕೊಡ್ತಾರೆ. ಬಹಳ ಭಾವಕರಿದ್ದಾರೆ, ಅದೇ ರೀತಿಯಲ್ಲಿ ಭಾವನೆಗಳನ್ನ ಹೇಳ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಬೇರೆಯವ್ರಿಗೆ ಹರ್ಟ್ ಮಾಡೋ ಚಾನ್ಸಸ್ ಕೂಡ ಇವ್ರಿಗೆ ಕಾಣಿಸ್ತಾ ಇದೆ. ಓಕೆ, ನೀವು ಗೌಡ್ ಬಗ್ಗೆ ಏನಾದ್ರು ಕೇಳ್ಬೇಕಾ? ನೋ. ಓಕೆ, ಸೊ ನಂಗೆ ಹೇಳಿ, ಇಬ್ಬರದ್ರಲ್ಲಿ ಹೂ ಡು ಯು ಥಿಂಕ್ ಇಸ್ ಅ ಬೆಟರ್ ಮ್ಯಾಚ್ ಫಾರ್ ವಿಜಯಲಕ್ಷ್ಮಿ? ಇದುವರೆಗೆ ನೋಡಿದ್ರಲ್ಲಿ ನಾವು ಇವ್ರನ್ನ ನೋಡಿದ ಹಾಗೆ ಆಪೋಸಿಟ್ ಅಟ್ರಾಕ್ಟ್ ಅನ್ನೋದಾದ್ರೆ ಖಂಡಿತವಾಗಿ ವಿಜಯಲಕ್ಷ್ಮಿ ಅವ್ರಿಗೆ ಹಾಗೂ ಕಿಶೋರ್ ಅವ್ರಿಗೆ ಹೊಂದಾಣಿಕೆ ತುಂಬಾ ಚೆನ್ನಾಗಿದೆ. ಸೊ ವಿಜಯಲಕ್ಷ್ಮಿ ಅವ್ರಿಗೆ ಗೌಡ್ರಿಗೆ ಏನಪ್ಪಾ ಅಂತಂದ್ರೆ ಎಲ್ಲ ಸಿಮಿಲಾರಿಟಿ ಜಾಸ್ತಿ ಇದೆ, ಆದ್ರೆ ಎಲ್ಲೋ ಒಂದ್ ಕಡೆ ಕಾನ್ಫ್ಲಿಕ್ಟ್ ಆಗುತ್ತೆ. ನಾನ್ ಮುಂದ ಕೆಲವೊಂದೆಲ್ಲ ಕಾಮನ್ ಇಂಟ್ರೆಸ್ಟ್ ಚೆನ್ನಾಗಿದೆ, ಆದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ಕುದುರೆ ಮುಂದೆ ಹೋಗ್ಬೇಕಾ ಸಂಸಾರದಲ್ಲಿ ಆ ಕುದುರೆ ಮುಂದೆ ಹೋಗ್ಬೇಕು. ಸೊ ಇವರಿಬ್ಬರು ಎಲ್ಲ ಒಂದ್ ಕಡೆ ಈಗ ಪ್ರಾಬ್ಲಮ್ ಬರೋ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾರೆ. ಹೌದಾ ಭಾಸ್ಕರ್ ಅವರೇ, ನೀವು ಇದು ಫಸ್ಟ್ ಆಫ್ ಆಲ್ ನೀವು ಬಂದಿದ್ದೀರಾ, ವಿಜಯಲಕ್ಷ್ಮಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀರಾ. ಇದಕ್ಕಿಂತ ಮುಂಚೆ ನೀವು ಸ್ವಯಂವರಕ್ಕೆ ಬಂದು ಯು ಹೆಲ್ಪ್ ಅಸ್ ಔಟ್. ಬಟ್ ಇದು ನಮ್ಮ ಕೊನೆ ಸಂಚಿಕೆ, ದಿಸ್ ಇಸ್ ಅವರ್ ಲಾಸ್ಟ್ ವೀಕ್ ಆನ್ ಸ್ವಯಂವರ. ಸೊ ಏನಾದ್ರೂ ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಕಳೆದ ಸಂಚಿಕೆಯಲ್ಲಿ ನಾನು ಬಂದ ಮೇಲೆ ಬಹಳಷ್ಟು ಫೋನ್ ಕಾಲ್ಸ್ ಮಾಡಿ ಬರ್ತಾ ಇದ್ರು. ಕಾರಣ ಏನಂತಂದ್ರೆ ಇಂತಹ ಒಂದು ವಿಜ್ಞಾನ ಎಲ್ಲರಿಗೂ ಗೊತ್ತಿದೆಯಾ ಇಲ್ವೋ, ಜನರಲಾಗಿ ಅಸ್ಟ್ರಾಲಜಿ ಇದೆ, ನ್ಯೂಮರಾಲಜಿ ಇದೆ, ಆದ್ರೆ ಇದು ಒಂದು ಕೂಡ ನಮ್ಮ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಒಬ್ಬ ವ್ಯಕ್ತಿ ಜೊತೆ ನಾವು ಜೀವನ ಕಲಿಯುವಂತ ಜೀವನ ಮಾಡ್ಬೋದಾ ಅನ್ನೋ ಒಂದು ಪ್ರಶ್ನೆ ಏನಿತ್ತಲ್ಲ, ಈ ಸ್ವಯಂವರ ಕಾರ್ಯಕ್ರಮದ ಮೂಲಕ ಖಂಡಿತವಾಗಿಯೂ ಎಲ್ಲಾ ನಮ್ಮ ಸಮಸ್ತ ಕನ್ನಡಿಗರಿಗೆ ಇದ್ರ ಬಗ್ಗೆ ಅರಿವುಂಟಾಗಿದೆ. ನನಗೆ ಬರ್ತಾ ಇರೋ ಫೋನ್ ಕಾಲ್ಸ್ ನೋಡಿದಾಗ ಖಂಡಿತವಾಗಿಯೂ ಎಲ್ಲೋ ಒಂದ್ ಕಡೆ ನಮ್ಮ ಜನ ಮನಸ್ಥಿತಿ, ಒಂದು ಗಂಡು ಹೆಣ್ಣಿನ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳೋದು ಇದು ಒಂದು ಸಾಧನೆಯಾಗಿದೆ. ಕೆಲವು ಹಳ್ಳಿಗಳಲ್ಲಿ ಏನಾಗುತ್ತೆ, ಅವ್ರಿಗೆ ಡೇಟ್ ಆಫ್ ಬರ್ತ್ ಇರಲ್ಲ, ಇದಿರಲ್ಲ, ಅವ್ರ ಹೆಸರಲ್ಲಿ ಯಾವಾಗ ಇಟ್ಟಿದ್ದೀವಿ ನಾವು ಅಂತ, ಆದ್ರೂ ಕೂಡ ಅವ್ರ ಬರವಣಿಗೆಯಿಂದ ಮನಸ್ಥಿತಿ ಅರ್ಥ ಮಾಡ್ಕೊಂಡು ಮುಂದಿನ ಫ್ಯೂಚರ್ನ ಪರಿಸ್ಥಿತಿ ಹೇಗೆ ನಾವು ನಿಭಾಯಿಸಬೇಕು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತೇಳಿ ನಮಗೆ ಬಂದಂತ ಫೀಡ್ಬ್ಯಾಕ್ ಅಲ್ಲಿ ಅನ್ಸಿದೆ. ಸೊ ಅದು ಖಂಡಿತವಾಗಿ ನಿಮಗೂ ಕೂಡ ಹಾಗೂ ಈ ಸ್ವಯಂವರದ ಕಂಪ್ಲೀಟ್ ಟೀಮ್ನಿಂದ ಖಂಡಿತವಾಗಿ ಆಧಾರಿಯಾಗಿದ್ದೆ. ಈ ಸೈನ್ಸ್ ಕೂಡ ಹೆಚ್ಚೆಚ್ಚು ಮೇಲ್ ಬರಲಿಕ್ಕೆ, ಜನರ ಜೊತೆಗೆ ಹೋಗ್ಲಿಕ್ಕೆ ಅವಕಾಶ. ಥ್ಯಾಂಕ್ ಯು ಭಾಸ್ಕರ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಅಂಡ್ ಥ್ಯಾಂಕ್ಸ್ ಫಾರ್ ಆಲ್ ದೀಸ್ ವೀಕ್ಸ್. ಥ್ಯಾಂಕ್ ಯು. ಭಾಸ್ಕರ್ ಸರ್ ಅವ್ರು ಬಂದ್ರು, ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಮಾಡಿದ್ರು. ಬಟ್ ಇವತ್ತು ಕೊನೆಗೂ ವಿಜಯಲಕ್ಷ್ಮಿ ಅವ್ರ ಡಿಸಿಷನ್. ಮುಂದೆ ರಿಸಲ್ಟ್ ಟೈಮ್, ಲೆಟ್ಸ್ ವೇಟ್ ಅಂಡ್ ವಾಚ್. ಸೊ ನಾವ್ ಅ ಶಾರ್ಟ್ ಬ್ರೇಕ್. ಕಿಶೋರ್ ಮತ್ತೆ ಗೌಡ್ರಲ್ಲಿ ಯಾರಿಗಾದ್ರೂ ಬ್ಯಾಚುಲರ್ ಹುಟ್ಟು ಕಳ್ಸ